ನನ್ನ ಅರಮನೆಯ ದಾರಿ ಮೇಲೆ ರೂಮಲ್ಲಿ ನಮ್ಮ ಹುಡುಗ ಇದ್ದಾನೆ. ಮೇಕಪ್ ಸೆಟ್. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ಜನ ಹಳೆ ವಿಡಿಯೋನೆಲ್ಲ ನೋಡಲ್ಲ. ನಿಮ್ಮ ಮನೆ ತೋರಿಸಿ, ನಿಮ್ದೆಷ್ಟು ದೊಡ್ಡ ಮನೆ ಅಂತ ಕೇಳ್ತಾ ಇದ್ದೀರಾ. ನಾನು ಇವಾಗ ನಮ್ಮ ಮನೆ ವಿಡಿಯೋ ಮಾಡಿದ್ದೀನಿ, ನನ್ನ ಅರಮನೆದು ವಿಡಿಯೋ ಮಾಡಿದ್ದೀನಿ. ಈಗ ಇನ್ನೊಂದ್ಸರಿ ತೋರಿಸಿ, ನೀವು ವಾಷಿಂಗ್ ಮಿಷಿನ್ ಎಲ್ಲಿ ಇಟ್ಕೊಂಡಿದ್ದೀರಾ, ಅದು ಎಲ್ಲಿ ಹೋಗಿದ್ದೀರಾ, ಏನು ಮತ್ತೆ ನಿಮ್ ಪ್ರಾಡಕ್ಟ್ಗಳೆಲ್ಲ ಹೇಗೆ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಹಾಗಾಗಿ ಇವಾಗ ಫಸ್ಟ್ ಇಂದ ವಿಡಿಯೋ ಮಾಡ್ತೀನಿ, ಹೊರಗಡೆಯಿಂದ ವಿಡಿಯೋ ಮಾಡ್ತೀನಿ. ಬನ್ನಿ ನನ್ನ ಜೊತೆಲಿ. ನೋಡಿ, ಇದು ನನ್ನ ಅರಮನೆಯ ದಾರಿ. ಮೇಲೆ ಈಗ ಬಟ್ಟೆ ಹೋಗ್ತಾ ಇರುತ್ತೆ. ಮೇಲೆ ರೂಮಲ್ಲಿ ನಮ್ಮ ಹುಡುಗ ಇದ್ದಾನೆ, ಬಾಡಿಗೆಗಿದ್ದಾನೆ. 2 ರೂಮ್ ಇದೆ. 1 ರೂಮ್ ನಾನೇ ಇಟ್ಕೊಂಡಿದ್ದೀನಿ, ಇನ್ನೊಂದು ರೂಮ್ ಅವನಿಗೆ ಬಾಡಿಗೆ ಕೊಟ್ಟಿದ್ದೀನಿ. ನನ್ನ ಪ್ರಾಡಕ್ಟ್ ಎಲ್ಲ ನಾನು ಜಾಸ್ತಿ ತರಿಸ್ತೀನಲ್ಲ, ಅದೆಲ್ಲ ಇಲ್ಲಿ ನೀರಿಂದು ಮೀಟರ್ ಇದೆ. ಈ ಅಲ್ಲಿಗೆನ ಇಲ್ಲಿ ಇಲಿ ಬರುತ್ತೆ, ಇಲಿ ಬರಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲಿಗೆ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಕೊಳ ಇದೆ, ಆದ್ರೆ ನಾನು ನೀರ್ ಹಿಡಿಯಲ್ಲ, ಕಾವೇರಿ ನೀರು ಬರುತ್ತೆ ನೋಡಿ. ಹೀಗ್ ಬಂದ್ರೆ ನೋಡಿ, ನಂದು ದಿವಾನ, ನಾನ್ ಮಲ್ಕೊಳ್ಳೋದಿಲ್ಲೇ. ಇಲ್ಲೊಂದು ಪುಟ್ಟು ದೇವ್ರ ಮನೆ. ತುಂಬಾ ಜನ ಕೇಳ್ಬೋದು, ಬೆಡ್ ಮುಟ್ಟಿ ದೀಪ ಅಂಟಿಸ್ಬಾರ್ದು ಅಂತ ಹೇಳ್ತಾರೆ. ನನಗ್ ಬೇರೆ ಎಲ್ಲೂ ಇಟ್ಕೊಳಕ್ ಅವಕಾಶ ಇಲ್ಲ. ಈಗ ಸೈಡ್ ಇಂದ ಹೋಗಿ ದೀಪ ಅಂಟಿಸ್ತೀನಿ. ದೇವ್ರು ಮಾಡಿರೋದಲ್ವಾ ಸೃಷ್ಟಿ, ನಾವೇನು ಮಾಡಕ್ ಆಗಲ್ಲ ಅನ್ನೋದು. ಯಾಕಂದ್ರೆ ಇರೋ ಜಾಗದಲ್ಲಿ ನಾನು ನೀಟಾಗಿ ಆಗಿಟ್ಕೊಂಡಿದ್ದೀನಿ. ಇದು ನಮ್ಗೆ ರಾಜು ಅಣ್ಣ ಕೊಟ್ಟಿದ್ದು. ಇದು ನನ್ನ ಲೈಸೆನ್ಸು, ಅದು ನನ್ನ ಮೊಮ್ಮಗಳು. ಇದು ನಂದು ನಿಮ್ಮೆಲ್ಲರೂ ಪ್ರೀತಿಯಿಂದ ಸಿಲ್ವರ್ ಪ್ಲೇ ಬಟನು. ಇದಿಟ್ಟ ಮೇಲೆ ನನ್ನ ಬಿಸ್ನೆಸ್ ಚೆನ್ನಾಗಾಗಿದ್ದು. ನಾನು ಬಿಸ್ನೆಸ್ ಮಾಡಕ್ಕಿಂತ ಮುಂಚೆ ಇದನ್ನ ಮಾಡಿದೆ. ಪಟಿಕ ಇಟ್ಟಿರೋದು ಆಲಮ್ಮು. ತುಂಬಾ ಜನ ಕೇಳ್ತಾ ಇದ್ದೀರಾ, ನಮ್ಗೆ ಆಲಮ್ ತಂದ್ಕೊಡಿ, ಪಟಿಕ ತಂದ್ಕೊಡಿ ಅಂತಿದ್ದಾರೆ. ನನಗೆ ಸಿಗ್ತಾ ಇಲ್ಲ. ಅದು ಸಿಕ್ಕಿದ್ರು ಅದು ಕಳ್ಸಕ್ಕಾಗಲ್ಲ, ಊರಿಂದ ಊರ್ ಕಳ್ಸಕ್ಕಾಗಲ್ಲ. ಅದು ಬೇಗ ಪುಡಿ ಆಗೋಗುತ್ತೆ. ನಾನು ಇದ್ರ ಬದಲು ಬೇರೆ ಏನು ತಗೊಳ್ಬೋದು ಅಂತ ಸದ್ಯದಲ್ಲೇ ವಿಡಿಯೋ ಮಾಡ್ತೀನಿ. ಬೇರೆ ತಂದಿಡ್ಬೋದು ವ್ಯಾಪಾರ ಸ್ಥಳಕ್ಕೆ ಅಂತ. ಅದು ಭೂವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನಾನು ಅಲ್ಲಿ ಕೊಟ್ಟಿದ್ದ ನನ್ಗದು. ಈಗ 4:45 ಸಂಜೆ. ಟಿವಿ ಇದೆ. 2.25 ವರ್ಷ ಆಯ್ತು ನಾನು ಟಿವಿ ಯೂಸ್ ಮಾಡ್ತಾ ಇಲ್ಲ ನಾನು. ಯಾಕಂದ್ರೆ ನಂದು ಚಾನಲ್ ನಾನು ಬೆಳಿಬೇಕು, ನಾನು ಗ್ರೋ ಆಗ್ಬೇಕು ಅನ್ನೋದು ನನ್ನ. ಹಾಗಾಗಿ ನಾನು ಇದ್ ಮಾಡ್ತಾ ಇಲ್ಲ. ಇದು ಅಪ್ಪ ಅಮ್ಮನ ಫೋಟೋ. ಇಲ್ಲಿ ಒಂದು ದೊಡ್ಡ ಬಲ್ಬ್ ಹಾಕೊಂಡಿದ್ದೀನಿ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಬೆಳಕು ಸಾಲಲ್ಲ ಅಂತೇಳಿ ಬೇಕಾದಾಗ ಮಾತ್ರ ಹಾಕೊಳ್ತೀನಿ, ಇಲ್ದಿದ್ರೆ ಇಲ್ಲ. ಈ ಬಲ್ಬ್ ಹಾಕೊಳ್ತೀನಿ ಅಷ್ಟೇನೆ. ಆಮೇಲೆ ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ. ವಾಷಿಂಗ್ ಮಿಷಿನ್ ಬರ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಇದು ನನ್ನ ಸೆಲ್ಫಿ ಸ್ಟಿಕ್ಕು. ಇರೋದ್ರಲ್ಲೇ ಸ್ವಲ್ಪ ನೀಟಾಗಿ ವಿಡಿಯೋ ಬರಲಿ ಅಂತ ಹೇಳಿ ಇಲ್ಲೊಂದು ಪುಟ್ಟ ಕೃಷ್ಣನ ಹಾಕೊಂಡಿದ್ದೀನಿ. ಇದೆಲ್ಲ ಮೀಶೋದಲ್ಲಿ ಸಿಕ್ತು ನನಗೆ, ತಂದೆ ಅಂಟಿಸ್ಕೊಳ್ಳೋದು ಸ್ಟಿಕ್ಕರ್ ಅದು. ಇದು ಅಷ್ಟೇ ಮೀಶೋದಲ್ಲಿ ಸಿಕ್ತು, ಇದು ಮೀಶೋದಲ್ಲಿ ಸಿಕ್ತು. ಈ ತರ ನಾನು, ಇದು ನಮ್ಮ ಹಾಲು 9x9 ಇದೆ ನೋಡಿ. ಇಲ್ಲೊಂದು ದಿವಾನ ಹಾಕೊಂಡ್ಮೇಲೆ ಇನ್ನೊಂದು ದಿವಾನ ಹಾಕ್ಬೋದು, ಇಷ್ಟೇ ಜಾಗ. ಇಲ್ಲೇ ನಾನು ವಿಡಿಯೋ ಮಾಡೋದು, ಪ್ರಾಡಕ್ಟ್ ಮಾಡೋದು ಎಲ್ಲ ಇಲ್ಲೇನೆ. ಈಗ ಒಳಗಡೆ ಬಂದ್ರೆ ಇದು ಫ್ರಿಡ್ಜ್ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು, ಅಲ್ಲಿ ಫ್ರಿಡ್ಜ್ಗೆ ಇಲ್ಲೇ ಸ್ವಿಚ್ ಇದೆ. ಇದು ಮೃತ್ತಿಕೆ ತಂದ್ರೆ ನನಗೆ ಹಾಕೊಡೋದಕ್ಕಂತ ಡಬ್ಬಿ ತಂದು ಇಟ್ಕೊಂಬಿಟ್ಟಿದ್ದೀನಿ. ಅದೇ ಮೃತ್ತಿಕೆ ಸಿಗ್ತಾ ಇಲ್ಲ ನನಗೆ. ಇಲ್ಲೆಲ್ಲೂ ಗಾಳಿ ಆಡಲ್ಲ ಅಂತ ಅಲ್ಲೊಂದು ಫ್ಯಾನ್ ಹಾಕಿಸ್ಕೊಂಡಿದ್ದೀನಿ. ಸ್ವಲ್ಪ ಧೂಳಾಗಿದೆ, ನನಗೆ ಟೈಮ್ ಇಲ್ಲ ಅಲ್ಲಿ ಹತ್ತಿ ಒರೆಸ್ಬೇಕು, ಮೇಲತ್ತಕ್ ಆಗ್ತಾ ಇಲ್ಲ. ಇದೆಲ್ಲ ನನ್ನ ಪ್ರಾಡಕ್ಟ್. ಇಷ್ಟೊತ್ತು ನಾವು 35 kg 36 kg ಮಾಡಿದ್ವು ವೆಯ್ಟ್ ಲಾಸ್ ಪೌಡರ್. ಇದು ಬರೀ ವೆಯ್ಟ್ ಲಾಸ್ ಪೌಡರು. ಇದೆಲ್ಲ ಬಾರ್ಲಿ ಗಂಜಿ, ರಾಗಿ ಅಂಬ್ಲಿ ಎಲ್ಲ. ಇದನ್ನ ನಾನು ಇದಿರ್ಲಿಲ್ಲ ನಮ್ಮ ಮನೇಲಿ, ಬರೀ ಅಡಿಗೆ ಮನೆ ಮಾತ್ರ ಇತ್ತು. ಅದು ಇರ್ಲಿಲ್ಲ, ಆ ಸ್ಟ್ಯಾಂಡು ಇರ್ಲಿಲ್ಲ, ಈ ಸ್ಟ್ಯಾಂಡು ಇರ್ಲಿಲ್ಲ. ನನ್ನ ಪಾತ್ರೆ ಎಲ್ಲ ಏನ್ ಮಾಡಿದೆ, ನಂಗೆ ತುಂಬಾ ಮಣ್ಣಿಂದು ಪಾತ್ರೆ ಆಗ್ಲಿ ಮತ್ತೆ ಗಾಜಿನ ಪಾತ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಬಳಸ್ತೀನೋ ಬಿಡ್ತೀನೋ, ನನಗ್ ತಗೊಳ್ಳೋದು ತುಂಬಾ ಇಷ್ಟ. ಹಾಗಾಗಿ ನಾನೇನ್ ಮಾಡಿದೆ, ಎಲ್ಲ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೆ. ಇವಾಗೆಲ್ಲ ತೆಗೆದು ಇಡಕ್ಕಂತ ಇದು ರ್ಯಾಕ್ ಮಾಡಿಸ್ದೆ. ಇಲ್ಲೂ ಇಡೋಣ, ಇಲ್ಲಿಡೋಣ ಅಂತ ಮಾಡಿಸಾದ್ಮೇಲೆ ನನ್ನ ಪ್ರಾಡಕ್ಟ್ ಶುರು ಆಯ್ತು. ಹಾಗಾಗಿ ಪ್ರಾಡಕ್ಟ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಮಿಕ್ಸಿನ ಬೇಕಾದಾಗ ತಕ್ಕೊಳ್ತೀನಿ, ಹಾಗೆ ಇಡ್ತೀನಿ. ಇದು ಒಂದು ಹೊರಗಡೆ ಹೋಗ್ಬೇಕಾದ್ರೆ ಜಾಕೆಟ್ಟು.
ಇದು ನಂದು ಯೂಟ್ಯೂಬ್ ಬ್ಯಾಗು. ಯಾರ ಮನೇಲೂ ಚೇರ್ ಖಾಲಿ ಇರಲ್ಲ ಅಲ್ವಾ, ಚೇರ್ ಮೇಲೆ ಏನಾದ್ರೂ ಇರುತ್ತೆ. ಯಾರಾದ್ರೂ ನೆಂಟರು ಬಂದಾಗ ಅಷ್ಟೇ ನಾವು ಅದನ್ನ ಖಾಲಿ ಮಾಡ್ಕೊಡೋದು. ಏನಂತೀರಾ? ಇದಕ್ಕೆ ಕಮೆಂಟ್ ಮಾಡಿ. ನನ್ಗೆ ರೈಸ್ ಕುಕ್ಕರ್ ಎಲ್ಲ ಅಂದ್ರೆ ತುಂಬಾ ಇಷ್ಟ ನನಗೆ, ಹಾಗಾಗಿ ಇಟ್ಕೊಂಡಿದೀನಿ. ಇದೆಲ್ಲ ನನ್ಗೆ ಗ್ರೀನ್ ಟೀಗ್ ಬಳಸೋದು ಬಾಕ್ಸ್ ತರ್ಸಿಟ್ಕೊಂಡ್ಬಿಡ್ತೀನಿ ನಾನು ಪ್ರತಿಯೊಂದು. ಈಗಿಷ್ಟೇ ಇದು ನೋಡಿ, ಇದಿಷ್ಟಿದೆ. ನಾನು ಹೀಗೆ ಕಾಲಿಟ್ರೆ ಇಷ್ಟು. ನಂದು ವೇಯಿಂಗ್ ಮಿಷಿನು ಇಲ್ಲಿದೆ, ಇಲ್ಲಿ ಇಟ್ಕೊಂಡಿರ್ತೀನಿ. ಎಷ್ಟಿದೆ ಅಂತ ತೋರ್ಸಲ್ಲ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇಲ್ಲಿ ಇಟ್ಕೊಂಡಿರ್ತೀನಿ ವೇಯಿಂಗ್ ಮಿಷಿನು. ಎಲ್ಲ ಇದೆ ಮನೇಲಿ, ನನ್ನ ಪುಟ್ಟು ಅವ್ರ ಮನೇಲಿ. ಇದು ವಾಶ್ರೂಮು ಮತ್ತೆ ಟಾಯ್ಲೆಟ್ ಎರಡು ಇದೆ ಚಿಕ್ಕದಾಗಿ. ಇಲ್ಲೊಂದು ಮೀಶೋದಲ್ಲಿ ತರಿಸಿ ಹಾಕೊಂಡಿದೀನಿ, ಒಂದು ಚೆನ್ನಾಗಿತ್ತು, ನನ್ಗೆ ಇಷ್ಟ ಆಯ್ತು. ಇದು ವೈಟ್ ಗೋಡೆ ಮೇಲಾಗಿರೋ ಇನ್ನು ಚೆನ್ನಾಗಿ ಬಂದಿರೋದು, ಆದ್ರೆ ಇದಿಲ್ಲ. ನನ್ಗೆ ನೋಡಿ ಅಡ್ಗೆ ಮಾಡೋದಾದ್ರೆ ತುಂಬಾ ಇಷ್ಟ, ಬಡ್ಸೋದಿಲ್ಲ. ಪುಟ್ಟು ಬಕೆಟ್ ಎಲ್ಲ ತಗೊಂಡಿದ್ದೀನಿ, ಆದ್ರೆ ಮಾಡ್ತಾ ಇಲ್ಲ, ಟೈಮ್ ಇಲ್ಲ. ಇದು ನಂದು ಮೇಕಪ್ ಸೆಟ್. ಇದು ನನ್ನ ಕ್ರೀಮು, ಒಟ್ಟು ಇದು ತೋರ್ಸಿದೀನಿ, ಎಲ್ಲ ವಿಡಿಯೋದಲ್ಲೂ ತೋರ್ಸಿದೀನಿ. ನನ್ ಮೇಕಪ್ ಸೆಟ್ ಇಷ್ಟು. ಮೇಕಪ್ ಅದೊಂದು, ಎಲ್ಲಾದ್ರೂ ಹೋದ್ರೆ ಪರ್ಫ್ಯೂಮ್ ನನ್ಗೆ ಆಗಲ್ಲ, ಅದೊಂದು ಇಟ್ಕೊಂಡಿದೀನಿ. ಇಷ್ಟು ನೋಡಿದ್ರಾ? ಈಗ ಬಂದ್ರೆ ಅಡ್ಗೆ ಮನೆ, ಪುಟ್ಟು ಅಡ್ಗೆ ಮನೆ ಎಲ್ಲ ಇದೆ. ನನ್ನ ಅಡ್ಗೆ ಮನೆಯಲ್ಲಿ ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲ ಇದೆ. ಇದು ಮೀಶೋದಲ್ಲಿ ಸ್ಟ್ಯಾಂಡ್ ಸಿಕ್ತು, ಒಂದು ಬ್ಯಾಸ್ಕೆಟ್ ಅಲ್ಲಿ ಹಾಕೊಂಡಿದ್ದೆ, ಆಮೇಲೆ ಬೇಡ ಅಂತೇಳಿ ಈಗ ಸ್ಟ್ಯಾಂಡ್ ಹೊಡ್ಕೊಂಡಿದೀನಿ. ಇದು ಸ್ಟ್ಯಾಂಡ್ ನಾನೇ ಹೊಡ್ಕೊಂಡೆ. ಇದು ನಂದು ಆರೋಗ್ಯ ಪೌಡರ್, ಇದು ಇರ್ಲೇಬೇಕು ನನಗೆ. ಇದು ರಾಗಿ ಅಂಬ್ಲಿ ಪೌಡರು, ಇದಿಷ್ಟೇ. ಈಗಿದೆ. ಇಲ್ಲಿ ಸಣ್ಣ ತಟ್ಟೆಗಳು, ಪಾತ್ರೆಗಳು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಕಡಲೆಬೇಳೆ, ಉದ್ದಿನ ಬೇಳೆ ಅವೆಲ್ಲ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಪೊಂಗಲ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ರಾಗಿ ಅಂಬ್ಲಿ ಕುಡಿದಿದ್ದೆ, ಮಧ್ಯಾಹ್ನಕ್ಕೆ ಪೊಂಗಲ್ ಮಾಡ್ಕೊಂಡೆ. ಸಂಜೆನೂ ಅದೇ ಆಗತ್ತೆ ಅಂತ ಇಟ್ಕೊಂಡಿದ್ದೀನಿ. ನೋಡಿ, ಈ ಪಾತ್ರೆ ತೊಳೆಯಕ್ಕೊಂದು ಸಣ್ಣದೊಂದು ಬುಟ್ಟಿ ಇಟ್ಕೊಂಡಿದ್ದೀನಿ. ಆ ಬುಟ್ಟಿಲಿ ಈಗೆಲ್ಲ ಪಾತ್ರೆ ತೊಳೆದು ಹಾಕ್ತೆ. ಇದನ್ನ ಈಗ ನೋಡಿ ಹೀಗೆ ಸಿಕ್ಸಿರ್ತೀನಿ ನಾನು, ಯಾಕಂದ್ರೆ ನನಗೆ ಅದನ್ನ ಬೇರೆ ಇದನ್ನ ಬೇರೆ ಇಡಕ್ ಜಾಗ ಇಲ್ಲ. ನೀರು ಇಲ್ಲಿ ತುಂಬಿಕೊಳ್ಳುತ್ತೆ. ಇಲ್ಲೊಂದು ಓವನ್ ಇಟ್ಕೊಂಡಿದ್ದೀನಿ. ಆ ಓವನ್ಗೆ ಇಲ್ಲಿಂದಾನೇ ಇಲ್ಲೊಂದು ಸ್ವಿಚ್ ಮಾಡಿಸ್ಕೊಂಡಿದ್ದೀನಿ. ಈಗ ನೀರ್ ಕೆಟಲ್ಗೆ ಹಾಕೊಂಡಿದ್ದೀನಿ. ಬೇಡ ಅಂದಾಗ ಓವನ್ಗೆ ಬೇಕು ಅಂದಾಗ ಓವನ್ಗೆ ಹಾಕೊಳ್ತೀನಿ. ಆಮೇಲೆ ಇಲ್ಲೊಂದು ಬಲ್ಬ್ ಹಾಕೊಂಡು ಅಡ್ಗೆ ಮನೇಲಿ ಏನಾದ್ರು ನಾನು ಅಡ್ಗೆ ಮಾಡ್ಬೇಕಾದ್ರೆ ಆ ಸ್ವಿಚ್ ತೆಗ್ದಿ, ಈ ಬಲ್ಬ್ ಹಾಕೊಂಡು ಇಲ್ಲಿಗೆ ಹಾಕೊಳ್ತೀನಿ. ಬಲ್ಬ್ ಮನೆ ಹೋಯ್ತು, ಹಾಗಾಗಿ ಇದಿಲ್ಲ, ಬಲ್ಬ್ ಇಲ್ಲ ಇದ್ರಲ್ಲಿ. ನಾನೇ ಮಾಡ್ಕೊಂಡಿರೋದು ಇದು ಐಡಿಯಾ, ಅಡಿಗೆ ಮನೇಲಿ ಬೆಳಕ್ ಸಾಲಲ್ಲ ಅಂತ. ಇದು ನನ್ನ ಎಣ್ಣೆ ಕಾಯಿಸೋ ಪಾತ್ರೆ, ಎಣ್ಣೆ ಕಾಯಿಸಿ ತೊಳೆದಿಟ್ಟಿದ್ದೀನಿ. ಇಲ್ಲೆಲ್ಲ ಸಣ್ಣ ಪುಟ್ಟದಿಟ್ಟಿದ್ದೀನಿ. ಹಟ್ಟದ ಮೇಲೆಲ್ಲ ಹೆಂಗೆಂಗೋ ಇದೆ. ಇಷ್ಟು. ಇಲ್ಲೊಂದು ಕುಟ್ಟೋ ಕಲ್ಲಿದೆ. ಆಮೇಲೆ ಇಲ್ಲಿ ಕೆಳಗ್ ಬಂದ್ರೆ ಸ್ವಲ್ಪ ಎಲ್ಲ ಹಾಗಾಗಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನಂದು ಗ್ರೀನ್ ಟೀ. ಇವತ್ತು ಗ್ರೀನ್ ಟೀ ಮಾಡೋದು. ಗ್ರೀನ್ ಟೀ ತರಿಸಿರೋದೆಲ್ಲ ಸ್ವಲ್ಪ ಜಾಸ್ತಿ ತರಿಸಿರ್ತೀನಿ, ಅದು ಹಾಗೆ ಇಟ್ಕೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆನೆ ಬಳಸೋದು. ಕೊಬ್ಬರಿ ಎಣ್ಣಿದೆ, ಖರ್ಜೂರ ಇದೆ. ಇಷ್ಟು ನೋಡಿದ್ರ. ಅಲ್ಲೊಂದು ಪುಟ್ಟು ಒಳ್ಕಲ್ ಇಟ್ಕೊಂಡಿದ್ದೀನಿ. ನನ್ಗೆ ಒಳ್ಕಲ್ ಅಂದ್ರೆ ತುಂಬಾ ಇಷ್ಟ. ಇಷ್ಟು. ಇದ್ರಲ್ಲೆಲ್ಲ ಸ್ವಲ್ಪ ಸಾಮಾನಿದೆ, ಸಾಮಾನು ತುಂಬಿಟ್ಟಿದ್ದೀನಿ. ಇದ್ರಲ್ಲಿ ಎಕ್ಸ್ಟ್ರಾ ಇರೋ ಸಾಮಾನ ಈ ದೊಡ್ಡ ಡಬ್ಬಿಗೆ ಹಾಕೊಂಡು ಇಟ್ಕೊಂಡಿರ್ತೀನಿ. ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲ ಅದಕ್ಕೆ ಹಾಕಿಟ್ಕೊಂಡಿರ್ತೀನಿ. ಇದಿಷ್ಟು ನನ್ನ ಅಡಿಗೆ ಮನೆ. ಇಷ್ಟೇ ಸಣ್ಣದಾಗಿ. ಇಲ್ಲೊಂದು ಸ್ಟೂಲ್ ಇಟ್ಕೊಂಡಿದ್ದೀನಿ, ಮೇಲ್ ಹತ್ತಿ ತೆಗಿಬೇಕಾದ್ರೆ. ಇದೊಂದು ಚಿಕ್ಕ ಸ್ಟೂಲ್ ಇಟ್ಕೊಂಡಿದ್ದೀನಿ, ಇದ್ರ ಮೇಲೆ ಏನಾದ್ರೂ ಹತ್ತಿ ತೆಗಿಬೇಕಾದ್ರೆ ಅಂತ ಹೇಳಿ. ಇಷ್ಟು. ಅಲ್ಲಿ ಭರಣಿಲಿ ಕಲ್ಲುಪ್ಪು, ಪುಡಿ ಉಪ್ಪು ಇಟ್ಕೊಂಡಿದ್ದೀನಿ. ಇದ್ರಲ್ಲೆಲ್ಲ ಸ್ಪೂನ್ಸ್ಗಳು ಇಟ್ಕೊಂಡಿದ್ದೀನಿ. ಇದ್ರಲ್ಲೆಲ್ಲ ನನಗೆ ಅದೇ ಹೇಳಿದ್ನಲ್ಲ, ಈ ತರದ್ದು ಸೌಟ್ಗಳು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಇದು ನನಗೆ ಬಿಸಿನೀರು ಮಾಡ್ಕೊಳಕ್ಕೆ ಕೆಟಲು. ಇದು ನನಗೆ, ಇದ್ರಲ್ಲೇ ನಾನು ಎಲ್ಲ ಕುಡಿಯೋದು. ನೋಡಿದ್ರ? ಇಷ್ಟು ಎಲ್ಲ ಇದೆ, ಎಲ್ಲಾ ತರ ಇದೆ. ಪುಟ್ಟು ಅವ್ರ ಮನೆ, ಪುಟ್ಟು ಅವ್ರ ಮನೆ. ಈ ಖರ್ಜೂರ ಇಟ್ಕೊಂಡಿರ್ತೀನಿ. ದಿನಕ್ಕೆ 2-3 ಖರ್ಜೂರ ತಿಂತೀನಿ. ಕೆಲಸ ಮಾಡ್ತಾನೆ ಖರ್ಜೂರ ತಿಂತೀನಿ. ನೋಡಿದ್ರಲ್ಲ? ಇಷ್ಟೇ. ಇಲ್ಲಿಗೆ ಬಂದ್ರೆ ಹೀಗ್ ಕಾಣಿಸುತ್ತೆ. ಹೀಗ್ ಕಾಣುತ್ತೆ ನೋಡಿ. ಇಷ್ಟೇ. ಇಲ್ಲಿಂದ ಲೆಕ್ಕ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ಇಟ್ಕೊಂಡಿದ್ದೀನಿ ಗೋಡೆಗೆ. ಒಂದು 2
3 4 5 6 7 8 9 10 11 ಇದೆಯಾ? ಇದು 11 ಬರುತ್ತೆ. 1 2 3 4 5 6 7 8 9 10 ಇಲ್ಲಿ ಬೀರು ಇಟ್ಟಿದ್ದೀನಿ. ಇಷ್ಟೇ ನಂದು ಪುಟ್ಟ ಅರಮನೆ. ತುಂಬಾ ಜನ ಕೇಳ್ತಾ ಇರ್ತೀರಾ, ಇಷ್ಟು ಚಿಕ್ಕ ಮನೆನ ನಿಮ್ದು, ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ ಅಂತಾರೆ. ವಿಡಿಯೋದಲ್ಲಿ ನಾವು ಅಷ್ಟೇನೆ, ನಾನು ಇವಾಗ ಎದುರುಗಡೆ ನೋಡಕ್ ಸಣ್ಣ ಇದ್ದೀನಿ. ವಿಡಿಯೋದಲ್ಲಿ ಫೋಟೋದಲ್ಲಿ ನಾವು ಒಂದು 3 ರಿಂದ 4 kg ದಪ್ಪ ಕಾಣಿಸ್ತೀವಿ ಅಂತ ನನ್ಗೆ ಯಾರೋ ಹೇಳಿರೋದು, ಗೊತ್ತಿಲ್ಲ. ಇವಾಗ ನಾನು ಎಲ್ರು ಕೇಳ್ತಿದ್ದೆ, ವಾಷಿಂಗ್ ಮಿಷಿನ್ ಎಲ್ಲಿ ಇಟ್ಕೊಂಡಿದ್ದೀರಾ, ವಾಷಿಂಗ್ ಮಿಷಿನ್ ಇದೆಯಾ ನಿಮ್ಮ ಮನೇಲಿ, ವಾಷಿಂಗ್ ಮಿಷಿನ್ ಎಲ್ಲಿ ಇಟ್ಕೊಂಡಿದ್ದೀರಾ ತೋರಿಸಿ ಅಂತ ಹೇಳ್ತಾ ಇದ್ರಿ. ನೋಡಿ, ಸಿಲಿಂಡರ್ ಇಲ್ಲಿ ಇಟ್ಕೊಂಡಿದ್ದೀನಿ 2. ಡೇಂಜರು ಅಂತಾರೆ, ನನಗೆ ಬೇರೆ ಅವಕಾಶ ಇಲ್ಲ ಎಲ್ಲಿ ಇಟ್ಕೊಳಕ್ಕೂ. ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಿ. ಒಂದು ಖಾಲಿ ಇರುತ್ತೆ, ಒಂದು ಫುಲ್ ಇರುತ್ತೆ. ಆಮೇಲೆ ನಾನು ಒಂದು ಖಾಲಿ ಆದ್ಮೇಲೆ ನಾನು ಅವ್ರಿಗೆ ಹೇಳಿದ್ರೆ ತಕ್ಷಣ ತಂದಾಕ್ತಾನೆ ನಮ್ಮ ಹುಡುಗ HP ಅವರು, ಪ್ರದೀಪ್ ಅಂತ. ಇದು ನನ್ನ ಎಣ್ಣೆಗೆ ಬಬಲ್ಸ್ ರೋಲು ಮೇಲಿಡ್ಬೇಕು. ಎಕ್ಸ್ಟ್ರಾ ಐಟಮ್ ತರಿಸೋದೆಲ್ಲ ಮೇಲಿಟ್ಟಿರ್ತೀನಿ. ಇದು ಖಾಲಿ ಕವರ್ಸ್ ಈ ತರ ಎಲ್ಲ ನಾನು ಅದ್ ಬಿಸಾಡಲ್ಲ. ಅಂಗಡಿಯವ್ರ ತಿರ್ಗಾ ಯೂಸ್ ಮಾಡ್ಕೊಳ್ತಾರೆ ಅಂತ ಅವ್ರಿಗೆ ಕೊಡ್ತೀನಿ. ಫುಲ್ಲು ಈ ತರ ಕವರ್ಸ್ಗಳು ಇಟ್ಟಿರ್ತೀನಿ. ಸಾಮಾನ್ ತರಿಸ್ತೀನಲ್ಲ ಅದನ್ನ ಅವ್ರಿಗೆ ಕೊಡ್ತೀನಿ, ರಿಯೂಸ್ ಆಗುತ್ತೆ, ಸುಮ್ನೆ ಬಿಸಾಡೋದ್ ಬೇಡ ಅಂತ. ಇದು ನಂದು ರಗ್ಗು ದಿಂಬು. ವಾಷಿಂಗ್ ಮಿಷಿನ್ ಹಾಕ್ಬೇಕಾದ್ರೆ ಇವೆಲ್ಲ ತೆಗಿಬೇಕು. ನೋಡಿ ಇಷ್ಟೇ. ಇಲ್ಲೇ ಕೊಳ ಇದೆ, ಹತ್ರದಿಂದ ತೋರಿಸ್ತೀನಿ. ನೋಡಿ, ಇಲ್ಲೇ ಕೊಳ ಇದೆ, ಇಲ್ಲಿಂದ ನೀರ್ ಬರುತ್ತೆ, ಇಲ್ಲಿ ಪೈಪು, ಮತ್ತೆ ಆಚೆಯಿಂದ ನೀರ್ ಹೋಗುತ್ತೆ, ಬಚ್ಚಲಿಗೆ ಹೊರಗಡೆಯಿಂದ ಹೋಗುತ್ತೆ. ಇದನ್ನ ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇರ್ಬೇಕು. ನಂದು ಒಂದೊಂದು ವಿಡಿಯೋದಲ್ಲೂ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ಬಟ್ಟೆ ಹೋಗ್ತಿದ್ ನಾನು ಮೊನ್ನೆ ಕ್ಲೀನ್ ಮಾಡಿದ್ದೆ. ನೋಡಿ, ಇದಿಷ್ಟು ಈ ವಾಷಿಂಗ್ ಮಿಷಿನ್ ತಗೊಂಡು ನಾನು 4.5 ವರ್ಷ ಆಯ್ತು. 18ರಲ್ಲಿ ತಗೊಂಡಿದ್, 19ರಲ್ಲಿ ತಗೊಂಡಿದ್ ನಾನು. ನೋಡಿ, ಇದು ಕ್ಲೀನ್ ಆಗಿದ್ರೆ ನಮ್ ಮಿಷಿನ್, ಇದು ಬಟ್ಟೆಗಳು ಕ್ಲೀನ್ ಆಗತ್ತೆ. ಇದಿಷ್ಟು ಇಲ್ಲಿ ಇದೆ. ಇದನ್ನ ಸ್ವಿಚ್ ನ ಇಲ್ಲೇ ಇಟ್ಕೊಂಡಿದ್ದೀನಿ. ಈ ಸ್ವಿಚ್ ನ ಇಲ್ಲ ಹಾಕ್ತೀನಿ. ನೋಡಿ, ಇಲ್ಲಿ ನೀರು ಅಲ್ಲೇ ಹೋಗುತ್ತೆ. ವಾಷಿಂಗ್ ಮಿಷಿನ್ ಈ ಕಡೆ ಎಳಿಬೇಕು ಮಾಡ್ಬೇಕನ್ನೋದೇನು ಇಲ್ಲ. ಇದೆಲ್ಲ ನಂದು ಎಕ್ಸ್ಟ್ರಾ ಕವರ್ಸ್ಗಳು ತಂದಿರೋದು. ಅದು ಪೌಡರ್ ಇಟ್ಕೊಂಡಿದ್ದೀನಿ. ಅದಿವಾಗ ಪೌಡರ್ ಬೇಡ, ಲಿಕ್ವಿಡ್ ತಗೊಳ್ಳಿ ಅಂತ ಆರ್ಡರ್ ಮಾಡಿದ್ದಾಳೆ ಮಗಳು. ಇಷ್ಟೇ ನನ್ನ ಪುಟ್ಟ ಅರಮನೆ. ನೋಡಿದ್ರಲ್ಲ, ಬೇರೆ ಏನು ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿದ್ರಲ್ಲ ನನ್ನ ಪುಟ್ಟ ಅರಮನೆ. ನಿಮ್ಮೆಲ್ರೂ ಪ್ರೀತಿಯಿಂದ ನನಗೆ ಸಿಲ್ವರ್ ಪ್ಲೇ ಬಟನ್ ಬಂದಿದೆ. ಇನ್ನು ನೀವೆಲ್ಲ ಇನ್ನೂ ಜಾಸ್ತಿ ನನ್ನ ವಿಡಿಯೋನ ಶೇರ್ ಮಾಡಿ ಎಲ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಆದಷ್ಟು ಬೇಗ ಗೋಲ್ಡ್ ಬಟನ್ ಬರುತ್ತೆ. ಅದೆಲ್ಲ ನಿಮ್ಮೆಲ್ರ ಕೈಯಲ್ಲೂ ಇದೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಂಡಿದ್ದೀನಿ. ಇಷ್ಟೊತ್ತು ನನ್ನ ಪುಟ್ಟ ಅರಮನೆದು, ನಾನು ಈ ಅರಮನೆ ಇರೋದಕ್ಕೆ ನಾನಿದ್ದೀನಿ. ಮತ್ತೆ ಹೌದು, ಈ ಬಟ್ಟೆ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಈ ಬಟ್ಟೆನೆ ನನ್ಗೆ ಅದೃಷ್ಟ ತಂದಿದ್ ಬಟ್ಟೆ. 50 ವರ್ಷದ ವಿಡಿಯೋ ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. 50 ವರ್ಷ ಆದ್ಮೇಲೆ ಹೇಗಿರ್ಬೇಕು ಅಂತ. ಅವಾಗ ಈ ದಿವಾನ ಇರ್ಲಿಲ್ಲ, ದಿವಾನ ಒಳಗಿತ್ತು. ಇವಾಗ ಸ್ವಲ್ಪ ನಾನು ಆಲ್ಟ್ರ್ ಮಾಡ್ಕೊಂಡಿರೋದು. ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ದೆ. ಈ ಬಟ್ಟೆಯಿಂದಾನೇ ನನ್ಗೆ ಅದೃಷ್ಟ ಬಂದಿರೋದು. ಹಾಗಾಗಿ ಯಾಕೋ ಈ ಬಟ್ಟೆ ಮೇಲೆ ನನಗೆ ತುಂಬಾ ಪ್ರೀತಿ. ನನ್ಗೆ ಹೆಸರು ತಂದ್ಕೊಡ್ತು ಆ ವಿಡಿಯೋ, ಸಬ್ಸ್ಕ್ರೈಬರ್ ತಂದ್ಕೊಡ್ತು. ಒಂದೇ ತಿಂಗಳಿಗೆ ಚಾನಲ್ ಓಪನ್ ಮಾಡಿ ಒಂದೇ ತಿಂಗಳಿಗೆ ಮೊನೋಟೈಸ್ ಆಯ್ತು. ಒಂದೇ ತಿಂಗಳಿಗೆ ಇನ್ನೊಂದ್ ತಿಂಗಳಿಗೆ ಫೆಬ್ರವರಿಲಿ ಚಾನಲ್ ಓಪನ್ ಮಾಡಿದೆ. ಫೆಬ್ರವರಿಲಿ ಆ ವಿಡಿಯೋ ಹಾಕ್ತೆ. ಮಾರ್ಚಲ್ಲಿ ಮೊನೋಟೈಸ್ ಆಯ್ತು. ಮೇ ಇಂದ ನನಗೆ ದುಡ್ಡು ಬರಕ್ ಶುರು ಆಗೋಯ್ತು. ಹಾಗೆ ಈ ಬಟ್ಟೆ ನಂಗೆ ತುಂಬಾ ಅದೃಷ್ಟದ ಬಟ್ಟೆ. ನಂಗೆ ತುಂಬಾ ಜನ ಹೇಳ್ತಾರೆ, ನಿಮ್ದು ಇದೇ ಬಟ್ಟೆನಾ ಅಂತಾರೆ. ಬೇರೆ ಬಟ್ಟೆ ನೋಡಿ, ಇಲ್ಲ ಆ ಬಟ್ಟೆ ಹಾಕೊಂಡಿಲ್ಲ ಅಂದೆ. ಅವಾಗಿಂದ ಇದೆ. ಇವಾಗ ಸ್ವಲ್ಪ ಸಣ್ಣ ಆಗಿರೋದಕ್ಕೆ ಸ್ವಲ್ಪ ಲೂಸ್ ಆಗಿದೆ. ಅವಾಗ ಸ್ವಲ್ಪ ಟೈಟ್ ಆಗಿ ಕುತ್ಕೊಳ್ತಾ ಇತ್ತು. ನಾನ್ ಮಾಡ್ತಿರೋ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಆರ್ಡರ್ ಕೊಡ್ಬೋದು. ನನ್ನ ಅರಮನೆ, ನನ್ನ ಪುಟ್ಟ ಅರಮನೆ ಹೇಗ್ ಅನಿಸ್ತು, ಹೇಗಿದೆ ಅಂತ ಹೇಳಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.